ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ರಾಗಿ ದೋಸೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ರಾಗಿ ದೋಸೆ ಬಂದುಬಿಟ್ಟು ಯಾವ ರೀತಿ ಗರಿಗರಿಯಾಗಿ ಬರಬೇಕು ಅಂದರೆ ಏನು ಮಾಡಬೇಕು ಅಂದರೆ ಬರೀ ರಾಗಿ ಹಸಿಟ್ಟನ್ನೇ ಹಾಕ್ಬಿಟ್ಟು ಮಾಡಿದ್ರೆ ಆಗೋಲ್ಲ. ಅದಕ್ಕೆ ನಾನು ಸ್ವಲ್ಪ ಉದ್ದಿನಬೇಳೆ, ಮೆಂತ್ಯ, ಅವಲಕ್ಕಿ ಮತ್ತು ರವೆ ನೆನೆಸಿದ್ದೀನಿ. ಒಂದು 2 ಅವರ್ ಮುಂದೆನೇ ನೆನೆಸಿಟ್ಕೋಬೇಕು. ನೆನೆಸ್ಬಿಟ್ಟು ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು. ರಾಗಿ ಹಸಿಟ್ಟನ್ನೇನು ಮಿಕ್ಸಿಗೆ ಹಾಕೋಂಗಿಲ್ಲ. ಇದು ಮಿಕ್ಸಿಗೆ ಹಾಕ್ಕೊಂಡು ರಾಗಿ ಹಸಿಟ್ಟನ್ನ ಮಿಕ್ಸ್ ಮಾಡ್ಕೋಬೇಕು ಅಷ್ಟೇ. ನೀವು ಎಷ್ಟು ಇದು ಮಾಡ್ತೀರಾ ಅಷ್ಟ್ರ ಮೇಲೆ ಹಾಕೋಬೇಕು. ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕು. ಒಂದು ಸ್ವಲ್ಪ ಅವಲಕ್ಕಿ, ಸ್ವಲ್ಪ ರವೆ, ಸ್ವಲ್ಪ ಮೆಂತ್ಯ, ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ನೆನೆಬೇಕು. ಅವಲಕ್ಕಿ, ರಾಗಿ, ಇದು ರವೆ ಎಲ್ಲ ಬೇಗ ನೆಂದೋಗುತ್ತೆ. ಇದು ಉದ್ದಿನಬೇಳೆ ಸ್ವಲ್ಪ, ಮೆಂತ್ಯ ಎಲ್ಲ ಸ್ವಲ್ಪ ಲೇಟಲ್ಲಿ ನೆನೆಯೋದು. ಅದಕ್ಕೆ ಸ್ವಲ್ಪ ಟೈಮ್ ಕೊಡಬೇಕಾಗುತ್ತೆ. 2 ಅವರ್ ಮೇಲೆ ಕೊಟ್ಟರೆ ಸಾಕು. ಅದನ್ನು ನೆನೆಸ್ಬಿಟ್ಟು ಮಿಕ್ಸಿಗೆ ಹಾಕ್ಕೋಬೇಕು. ಮಿಕ್ಸಿಗೆ ಹಾಕ್ಕೊಂಡು ಆದಮೇಲೆ ನಾವು ರಾಗಿ ಹಿಟ್ಟನ್ನ ಹೇಗೆ ಮಿಕ್ಸ್ ಮಾಡ್ಕೊಳ್ಳೋದು ನೋಡೋಣ. ಫಸ್ಟ್ ಇದು ನಾನು ಮಿಕ್ಸಿಗೆ ಹಾಕ್ಕೊಂಡ್ಬರ್ತೀನಿ. ಉದ್ದಿನಬೇಳೆ, ಮೆಂತ್ಯ ಎಲ್ಲ ನೆನೆಸಿದ್ದೀನಿ. ನೋಡಿಕೊಂಡು ನೆನೆಸ್ಬೇಕಾಗುತ್ತೆ. ಈಗ ಇದನ್ನು ಮಿಕ್ಸಿಗೆ ಹಾಕ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ಹೀಗೆ ನುಣ್ಣಗೆ ರುಬ್ಕೋಬೇಕು. ಇವಾಗ ಇದಕ್ಕೆ ರಾಗಿ ಹಸಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಸ್ವಲ್ಪ ಜಾಸ್ತಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ತೊಗೊಂಡಿದ್ದೀನಿ ರಾಗಿ ಹಿಟ್ಟು. ನೀವು ಎಷ್ಟು ಮಾಡ್ತೀರಾ ಅಷ್ಟು ತೊಗೊಳ್ಳಿ. ಚೆನ್ನಾಗಿ ಮಿಕ್ಸ್ ಆಗಬೇಕದು. ನಾವು ರುಬ್ಬಿರ್ತೀವಲ್ಲ ಅದ್ರ ಜೊತೆ ಇದು. ದೋಸೆ ಹೇಗೆ ಹೋಯ್ತೀವೋ ಅದಕ್ಕೆ ರೆಡಿ ಮಾಡ್ಕೋಬೇಕು. ಇದನ್ನ ನೀರು ಹಾಕ್ಕೊಂಡು ಇದಕ್ಕೆ ಬೇಕಂದರೆ ನೀವು ತರಕಾರಿನ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಇಲ್ಲ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕೋಬೋದು. ಇರಲಿಲ್ಲ, ಆಗ್ತಾಯಿದೆ. ಇದ್ದಿದ್ರೆ ಕ್ಯಾರೆಟ್ ಒಂದೈತೆ, ಹಾಗಾಗಿ ಆಗ್ತಾಯಿಲ್ಲ. ನೀವು ಬೇಕು ಅಂದರೆ ಹಾಕೋಬೋದು, ಏನೂ ಇಲ್ಲ. ಬೇಕು ಅಂದರೆ ಹಾಕೋಬೋದು. ನೋಡಿ, ಇದಕ್ಕೆ ಉಪ್ಪು ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಹಾಗೇ ಮಿಕ್ಸ್ ಮಾಡ್ಕೊತಿದ್ದೀನಿ. ಮತ್ತು ಈ ಥರದ್ದು ಏನಾದರೂ ಇದ್ದರೆ ನಿಮ್ಮ ಹತ್ರ ಇದರಲ್ಲಿ ಬೇಕಾದ್ರೆ ಈ ಥರ ತಿರುಗಿಸ್ಕೊಂಡ್ರೆ ಗಂಟೆಲ್ಲ ಇಲ್ಲದೇ ನೀಟಾಗಿ ಆಗುತ್ತೆ. ಇದೇನಿಲ್ಲ, ಒಂದು 20-30 ರೂಪಾಯಿಗೆಲ್ಲ ಸಿಗುತ್ತೆ. ಇದ್ರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಒಳಗಡೆ ಗಂಟೆಲ್ಲ ಇರೋದಿಲ್ಲ. ಎಲ್ಲ ಗಂಟೆಲ್ಲ ಹೊಡೆಯುತ್ತೆ. ನೋಡಿ, ಈ ಥರ ರೆಡಿ ಆಗುತ್ತೆ. ಒಂದು ಗಂಟು ಬರೋಲ್ಲ. ನಾನು ಹೇಳ್ದಂಗೆ ಇದಕ್ಕೆ ಇದ್ದರೆ ನೀವು ಕೊತ್ತಂಬರಿ ಸೊಪ್ಪು, ಇಲ್ಲ ಈರುಳ್ಳಿ, ಕ್ಯಾರೆಟ್ ಇವೆಲ್ಲ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಇದ್ದರೆ ಹಾಕ್ಕೋಬೋದು, ಇಲ್ಲ ಅಂದರೆ ಏನು ಪರವಾಗಿಲ್ಲ. ಹಾಗೆ ಮಾಡ್ಕೊಂಡು ಚಟ್ನಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಡಿ ಆಯಿತು. ಇವಾಗ ಬನ್ನಿ. ಇದೇನು ನೆನೆಬೇಕು ಆಗಬೇಕು ಅಂತ ಏನಿಲ್ಲ. ರಾತ್ರಿ ನೆನೆಸ್ಬಿಟ್ಟು ಅದನ್ನು ರುಬ್ಕೊಂಡಾದ್ಮೇಲೆ ಡೈರೆಕ್ಟಾಗಿ ದೋಸೆ ಹಾಕ್ಬೋದು. ಏನೇನು ನೆನೆಸ್ಬೇಕು ಅಂತ 10 ನಿಮಿಷ ಏನಿಲ್ಲ, ಡೈರೆಕ್ಟಾಗಿ ದೋಸೆ ಹಾಕ್ಬೋದು. ಸ್ವಿಚ್ ಕಾದಿದೆ, ಹಾಕ್ತಾಯಿದ್ದೀನಿ. ನೋಡಿಕೊಂಡು ಎಷ್ಟು ತೆಳ್ಳೇಬೇಕು ನೋಡ್ಕೊಂಡು ಮಾಡ್ಕೋಬೇಕಾಗುತ್ತೆ.
ರೀತಿ ಬರುತ್ತೆ ರಾಗಿ ದೋಸೆ. ತುಂಬ ಚೆನ್ನಾಗಿರುತ್ತೆ, ಈ ಥರ ಟ್ರೈ ಮಾಡಿದ್ದೀವಿ. ರಾಗಿ ದೋಸೆ ತಿನ್ಬೇಕಂತ ಆಸೆ ಇರುತ್ತೆ, ಅದು ಹಾಗೆ ಮಾಡಿದ್ರೆ ಮುಗ್ದೋಗುತ್ತೆ ಅನ್ಕೋತೀವಿ. ಒಂದು ಚಪಾತಿನ ಹಾಕಿದ್ದೀನಿ, ವೀಡಿಯೋ ಬೇಕಂದ್ರೆ ಚೆಕ್ ಮಾಡಿ. ಅದನ್ನು ರಾಗಿದು ತುಂಬಾ ಚೆನ್ನಾಗಿ ಬರುತ್ತೆ. ಇದು ಅಷ್ಟೇ, ಇದು ದೋಸೆ ಥರನೇ ಹಾಕೊಳ್ಳೋದು, ಅದು ಚಪಾತಿ ಥರ ಮಾಡೋದು, ರಾಗಿ ಚಪಾತಿ. ಅದು ಬೇಕಂದರೆ ವೀಡಿಯೋ ಚೆಕ್ ಮಾಡಿ. ಈ ರೀತಿ ಮಾಡಿದಾಗ ಇದು ಒಂಥರ ಎಷ್ಟು ಚೆನ್ನಾಗಿ ಉಟ್ಕೊಂಡು ಬರುತ್ತೆ. ಈ ರೀತಿ ಆಯಿತು ದೋಸೆ ನೋಡಿ ಫ್ರೆಂಡ್ಸ್. ಒಂಚೂರು ಏನೂ ಆಗಿಲ್ಲ, ಅವಳೆ ತಿನ್ನೋಕೆ ಕೂಡ ಸಾಫ್ಟಾಗಿ ಗರಿಗರಿಯಾಗಿ ಚೆನ್ನಾಗಿರುತ್ತೆ ನೋಡಿ, ಈ ಥರ ಬರುತ್ತೆ. ನಾನೆಲ್ಲ ದೋಸೆ ಎಲ್ಲ ಸುಟ್ಟಿಕ್ಕಿದ್ದೀನಿ, ಹಾಟ್ ಬಾಕ್ಸ್ಗೆ ಹಾಕ್ಬೇಕು. ಇವಾಗ ಇದಕ್ಕೆ ಚಟ್ನಿ ಮಾಡೋಣ ಅಂತ. ಚಟ್ನಿ ಯಾವ ಚಟ್ನಿ ಅಪ್ಪ ಅಂದರೆ ಕಡಲೆಕಾಯಿ ಚಟ್ನಿ. ಕಡಲೆಕಾಯಿ ತೊಗೊಂಡಿದ್ದೀನಿ, ಇದನ್ನು ಇವಾಗ ಉಟ್ಕೋಬೇಕು. ಉಟ್ಕೊಂಡಾದ್ಮೇಲೆ ಏನೇನು ಹಾಕ್ಬೇಕು ಅಂತ ಹೇಳ್ತೀನಿ, ಯಾಕೆಂದರೆ ಮತ್ತೆ ಇಲ್ಲಿಂದಲ್ಲಿಗೆ ಶಿಫ್ಟ್ ಮಾಡೋದು ಬೇಡ. ಒಂದೇ ಸಲ ಉಟ್ಕೊಂಡು ಹೋಗ್ಬಿಟ್ಟು ತೋರ್ಸೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಕಡಲೆಕಾಯಿ ತೊಗೊಂಡಿದ್ದೀನಿ. ತೆಂಗಿನಕಾಯಿ ಇದ್ದರೆ ತೆಂಗಿನಕಾಯಿ ಚಟ್ನಿ ಮಾಡ್ಬೋದು, ತೆಂಗಿನಕಾಯಿ ಇರಲಿಲ್ಲ, ಹಾಗಾಗಿ ನಾನು ಕಡಲೆಕಾಯಿ ಚಟ್ನಿನೇ ಮಾಡ್ತಾಯಿದ್ದೀನಿ. ಆಮೇಲೆ ತೆಂಗಿನಕಾಯಿ ಬಂದ್ಬಿಟ್ಟು ಒಂದು ತೆಂಗಿನಕಾಯಿ 40 ರೂಪಾಯಿ ಹೇಳ್ತಾರೆ ಫ್ರೆಂಡ್ಸ್. ಆಮೇಲೆ ಸಿಕ್ಕಲೂ ಇಲ್ಲ, ಇವಾಗ ಸದ್ಯಕ್ಕೆ ಆ ಕಡೆ ಎಲ್ಲ ಹುಡ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಕಡಲೆಕಾಯಿ ಬೀಜನ ತರಿಸಿದ್ದೀನಿ. ಇವಾಗ ಇದನ್ನೇ ಉಟ್ಕೊತೀನಿ. ಇದು ಚೆನ್ನಾಗಿರುತ್ತೆ, ಕಡಲೆಕಾಯಿ ಬೀಜ ಚಟ್ನಿನೂ ತುಂಬಾ ಚೆನ್ನಾಗಿರುತ್ತೆ. ಏನಿಲ್ಲ ದೋಸೆಗೆ ಈ ಕಡಲೆಕಾಯಿನ ಚೆನ್ನಾಗಿ ಉಟ್ಕೋಬೇಕು. ನಾನು ಸಿಪ್ಪೆ ಎಲ್ಲ ತೆಗಿತೀನಿ ಹೋಗಲ್ಲ, ಸಿಪ್ಪೆನೂ ಹಾಕ್ತೀನಿ. ಸಿಪ್ಪೆ ತೆಗಿಬಾರ್ದು ಅಂತಾರೆ, ಅವ್ರು ತೆಗಿತಾರೆ ಸಿಪ್ಪೆ ಹಾಕ್ಬಾರ್ದು ಅಂತ. ನಾನು ಸಿಪ್ಪೆನೇನು ತೆಗಿಯೋಕ್ಕೆ ಹೋಗಲ್ಲ, ಸ್ವಲ್ಪ ಚೆನ್ನಾಗಿ ಹುಡುಕ್ಬಿಟ್ಟು ಹಾಗೆಯೇ ಹಾಕೋದು. ಇದು ಚೆನ್ನಾಗಿ ಉಟ್ಕೋತಾ ಇದ್ದೀನಿ ನೋಡಿ. ಅದು ರೆಡಿ ಆಗಿದೆ. ಇವಾಗ ಇದು ಆರ್ಬೇಕು, ಸ್ವಲ್ಪ ಬಿಸಿ ಇರುತ್ತಲ್ವ, ಇದು ಆರಿದ್ಮೇಲೆ ನಾವು ಮಿಕ್ಸಿಗೆ ಹಾಕೋಬೇಕು. ಏನೇನು ಹಾಕೊಳ್ಳೋದು ನೋಡೋಣ ಬನ್ನಿ ಫ್ರೆಂಡ್ಸ್. ಕಡಲೆಕಾಯಿ ಚಟ್ನಿ ರೆಡಿ ಮಾಡ್ಕೊತಾ ಇದ್ದೀನಿ ರಾಗಿ ದೋಸೆಗೆ. ಇದಕ್ಕೆ ಬಂದ್ಬಿಟ್ಟು ನಾನು ಕಡಲೆಕಾಯಿ ಹುರಿದು ಇಟ್ಕೊಂಡಿದ್ದೀನಿ, ಒಂಚೂರು ಉಳ್ಳಾಗಡ್ಲೆ ಹಾಕಿದ್ದೀನಿ, ಒಂಚೂರು ಉಪ್ಪು, ಒಂಚೂರು ಹುಣಸೆಹಣ್ಣು, ಹಸಿಮೆಣ್ಸಿಕಾಯಿ ಇದ್ರೆ ಹಾಕೋಬೋದು. ಹಸಿಮೆಣ್ಸಿಕಾಯಲ್ಲಿ ನಾನು ಒಣಗಿದ ಮೆಣಸಿಕಾಯಿನ ಹಾಕ್ತಾಯಿದ್ದೀನಿ. ಒಣಗಿದ ಮೆಣಸಿಕಾಯಿನೂ ಹಾಕ್ಬೋದು, ಏನು ತೊಂದರೆ ಏನಿಲ್ಲ. ಇವಾಗ ಇದನ್ನು ಹಾಕ್ಬಿಟ್ಟು ಇದಕ್ಕೆ ಮಿಕ್ಸಿಗೆ ಹಾಕೋತೀನಿ. ಮತ್ತು ಇದಕ್ಕೆ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರಿಬೇವು ಇದೆ, ಕರಿಬೇವು ಹಾಕ್ತಾಯಿದ್ದೀನಿ. ಕರಿಬೇವು ಮತ್ತು ಕೊತ್ತಂಬರಿ ಸೊಪ್ಪು ತೊಳೆದ್ಬಿಟ್ಟು ಹಾಕೋತೀನಿ. ಆಮೇಲೆ ಅದಕ್ಕೆ ಒಂದು ಚೂರು ಬೆಳ್ಳುಳ್ಳಿ, ಒಂದು ಎರಡು ಎಸ್ಳು ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಇಷ್ಟೇನೆ, ಇದಕ್ಕೆ ಇದು ತೊಳೆದ್ಬಿಟ್ಟು ಹಾಕೋತೀನಿ. ಇದಿಷ್ಟು ಹಾಕ್ಕೊಂಡು ಇವಾಗ ಮಿಕ್ಸಿಗೆ ಹಾಕ್ಕೊಂಬರ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಚಟ್ನಿ, ಕಡಲೆಕಾಯಿ ಚಟ್ನಿ ಮತ್ತು ರಾಗಿ ದೋಸೆ ರೆಡಿಯಾಗಿದೆ. ಈ ಥರ ಚಟ್ನಿ ಬಂದ್ಬಿಟ್ಟು ತೆಂಗಿನಕಾಯಿ ಚಟ್ನಿನೂ ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ, ಚಟ್ನಿನೂ ಚೆನ್ನಾಗಿರುತ್ತೆ. ಕಡಲೆಕಾಯಿ ಬೀಜ ಚಟ್ನಿ, ತೆಂಗಿನಕಾಯಿ ಚಟ್ನಿ ಎರಡೂ ಸೂಪರಾಗಿರುತ್ತೆ. ರಾಗಿ ದೋಸೆನೂ ಅಷ್ಟೇ ಎಷ್ಟು ಸ್ಮೂತಾಗಿ ಬಂದಿದೆ, ಒಂಚೂರು ಕೀಳೋದಿಲ್ಲ, ನೀಟಾಗಿ ಬರುತ್ತೆ. ನಾವು ದೋಸೆ ಹೇಗೆ ಮಾಡ್ತೀವೋ ಅದೇ ರೀತಿಯೇ ಸ್ಮೂತಾಗಿ ಬರುತ್ತೆ. ರಾಗಿ ದೋಸೆ ತಿನ್ನೋಕೆ ಇಷ್ಟ ಆಗುತ್ತೆ, ಕೆಲವ್ರು ದೋಸೆ ಮಾಡ್ಕೊಳ್ಳೋದು ಹೇಗೆ ಅಂತ ಇರ್ತಾರೆ. ಈ ಥರ ಮಾಡಿ, ಈ ಥರ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ. ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಮೆತ್ತಗಿರುತ್ತೆ, ತಿನ್ನೋಕೆ ಒಳ್ಳೆ ಚೆನ್ನಾಗಿರುತ್ತೆ. ನೀವು ಅಲ್ಲೇ ಮಾಡ್ಕೊಂಡು ತಿಂದರೆ ಗರ್ಗರಿಯಾಗಿರುತ್ತೆ. ಸ್ವಲ್ಪ ಇವಾಗ ಹಾಟ್ ಬಾಕ್ಸಲ್ಲೆಲ್ಲ ಇಟ್ಟಿದ್ನಲ್ಲ, ಹಂಗಾಗಿ ಮೆತ್ತಗಾಗಿದೆ. ನೀವು ಅಲ್ಲೇ ಗರ್ಗರಿಯಾಗಿ ಬರಬೇಕು ಅಂದರೆ ಅಲ್ಲೇ ಸುಟ್ಕೊಂಡು ಅಲ್ಲೇ ತಿನ್ನಿ, ಗರ್ಗರಿಯಾಗಿ ಬರುತ್ತೆ. ಹಾಗಾಗಿ ಈ ಥರ ಮಾಡಿಕೊಂಡು ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.